ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಬೆಳಗಿನ ಉಪಹಾರ ಏನಪ್ಪ ಅಂತಂದ್ರೆ ನೋಡ್ರಿ, ಇಡ್ಲಿ, ಆಮೇಲೆ ಚಟ್ನಿ, ಕೊಬ್ಬರಿ ಚಟ್ನಿ, ಇಡ್ಲಿ ಇಷ್ಟ ಐತೆ ನೋಡ್ರಿ. ಸಾಂಬಾರು ಮಾಡಿಲ್ಲ ರೀ. ಇವತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ನಾಳೆ ಎಲ್ಲ ಮನೆ ಹಡ್ಲಿಗೆ ತುಂಬಬೇಕಲ್ವ. ಹೀಗಾಗಿ ಅಷ್ಟು ಎಲ್ಲಿ ಮಾಡ್ಕೊತ ಕುಂದ್ರೋದಾಗಲ್ಲ. ಸ್ವಲ್ಪ ಅಡುಗೆ ಮನೆ ಎಲ್ಲ ನೋಡ್ರಿ ಡಸ್ಟ್ ಕುಂತ್ಬಿಟ್ಟೈತಿ. ಮೊನ್ನೆ ತೊಳ್ಕೊಂಡಿನಿ, ಆದರೂ ಇವಾಗ ನಮ್ಮ ಊರು ಜಾತ್ರೆ ಬೇರೆ ಬಂತು, ಆಳಗೋಡಿಗೆ ಜಾತ್ರೆ ಅದೈತಿ. ಹೀಗಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಿನ್ನೆ ರವೆ ನೆನೆ ಹಾಕಿದ್ದೆ. ಅದಕ್ಕೆ ಇವಾಗ ಇಡ್ಲಿ ಮಾಡಿ ನೋಡ್ರಿ. ಇವತ್ತೇನಪ್ಪ ಅಂದ್ರೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡಿ ಫ್ರೆಶ್ ಆಗೋದು ಕಾರ್ಯಕ್ರಮ ಐತೆ ನೋಡ್ರಿ. ಹಿಂಗಾಗಿ ಇಡ್ಲಿ ಮಾಡಿದ್ದೀನಿ ರೀ. ಈಗ ಮಗ ಕೌದಿ ಹಿಂಡಿ ಹಾಕಕತ್ತದ್ರಿ. ಮಗ ಅದನ್ರಿ, ಯಾವುದೂ ಟೆನ್ಷನ್ ಇಲ್ಲ ಅಂದ್ರೆ ನಾನೇ ಮಾಡಬೇಕಾಗ್ತಿತ್ತು. ಯಪ್ಪ ಅಷ್ಟು ಕೌದಿ ಹಿಂಡಿ ಹಾಕಿದ್ರೆ ನನಗೆ ಟಂಕ ಬಿದ್ದು ಹೋಗ್ತಿತ್ತು. ತೋರಿಸ್ತೀನಿ ಬರ್ರಿ. ಮಗ ಹಿಂಡಿ ಹಾಕಕತ್ತದ್ದು ನೋಡ್ರಿ. ಅವಿಷ್ಟು ಎಲ್ಲ ಎದ್ದು ಹಾಕಿ ನೀಸದಲ್ಲಿ ಕೌದಿ ಗುಡ್ಡೆ ಅದಾವಲ್ಲ ನೋಡ್ರಿ. ಕೌದಿ ಹಿಂಡಿ ಹಾಕಿ ಬೆಡ್ಶೀಟ ಅದೊಂದು ಎದ್ದು ಒಕ್ಕಟ್ಟು ಹೋಗ್ತದೆ. ಬೆಡ್ಶೀಟ್ ಬೆಡ್ ಮ್ಯಾಗಿನ ತಂದಿದೆ, ಬುಡಕಾಗ್ಯದ ನೋಡಿಲ್ಲ. ಹಾಂ ಕಂಪ್ಲೀಟ್ ಇರ್ತದಪ್ಪ. ಮತ್ತೆ ಏನು ಮಾಡ್ತೀವಿ, ಸೂಕ್ಷ್ಮಾಗಿ ಇದ್ರೆ ಸೂಕ್ಷ್ಮ ಮಾಡಿದ್ರೆ ಹೊಲಸಾಗಲ್ಲ. ಮತ್ತೆಲ್ಲ ಅಲ್ಲೇ ಕೂತು ಉಣ್ತಾಳ. ಬೆಡ್ ಮೇಲೆ ಕುಂತು ಉಣೋದು, ಬೆಡ್ ಮೇಲೇ ಮುಸ್ರಿ ಚೆಲ್ಲೋದು, ಮತ್ತು ಆಗದೆ ಹೊಲಸು. ಏನು ಮಾಡ್ತೀವಿ? ನೋಡ್ರಿ ಬರ್ರಿ, ಇದೊಂದು ಸಟ್ಟು ಇಡ್ಲಿ ಕುದ್ದು ನೋಡೋಣ. ಇದೊಂದು ಅಪ್ಪಿ ಕುದ್ದವ್ರಿ. ಓಕೆ ನೋಡ್ರಿ, ತೆಗೆದು ಕಡೆಕಿಟ್ಟೆ. ಒಂದು 10 ಸೆಕೆಂಡ್ ಬಿಡ್ತೀನಿ ಇದನ್ನ ಇಷ್ಟೇ. ಯಾಕಂದ್ರೆ ಸ್ವಲ್ಪ ಹೋಗ ಎಲ್ಲ ಹೋಯ್ತು ಅಂದ್ರೆ ಇಲ್ಲಿ ನೋಡ್ರಿ, ಕಪ್ನೊಳಗೆ ನೀರು ಹಾಕಿಟ್ಕೊಂಡಿದ್ದು ಬಟ್ಟಲ್ದೊಳಗೆ ಈ ಕ್ಯಾವ್ ಮಾಡ್ಕೊಂಡು ಚಮಚೆ ಈ ಥರ ಹಿಂಗೆ ರೌಂಡ್ ಹಾಕ್ಕೊಂಬಂದು ತೆಗೆದ್ಬಿಟ್ರೆ ಒಂದೇ ಕೈಲಿ ಮಾಡೋಕ್ಕಾಗಲ್ಲ. ಸಲೀಸಾಗಿ ಬಂದುಬಿಡ್ತಾವ್ರಿ, ಏನು ಅಂಟುಕೊಳ್ಳೋ ಇದನ್ನೇ ಇಲ್ಲ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ ರೀ, ಇದೆಲ್ಲ ಗೋಧು ತೊಳೆಯೋದಕ್ಕೆ ಭಾಳ ಹೈರಾಣ ಹತ್ತದ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಹಾಕಿಬಿಡ್ತಾರೆ. ಪ್ಲಾಸ್ಟಿಕ್ ಕವರ್ ಹಾಕಿಬಿಡ್ತಾರೆ. ಪ್ಲಾಸ್ಟಿಕ್ ಕವರ್ ಮೇಲೇ ಇಡ್ಲಿ ಹಿಟ್ಟು ಹಾಕೋದು, ಅದು ತೆಗಿಯೋದು. ಯಾಕಂದ್ರೆ ಬಾಂಡೆ ಹೊಲಸಾಗ್ಬಿಡೋದಂತ ಮಾಡ್ತಾರೆ. ಆದ್ರೆ ಡೇಂಜರ್ ರೀ ಅದು, ಭಾಳ ಡೇಂಜರ್. ಯಾರೂ ಆ ಥರ ಮಾಡೋಕೆ ಹೋಗ್ಬಿಡ್ರಿ. ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ಅಡುಗೆ ಒಳಗೆ ಕುದ್ದು ಬೆಂದು ಬರ್ತೈತೆ ಅದು. ಯಾಕಂದ್ರೆ ಅದರಿಂದನೇ ಕ್ಯಾನ್ಸರ್ ಉತ್ಪತ್ತಿ ಆಗತೈತೆ ಅಂತ ಸಿಕ್ಕಾಪಟ್ಟೆ ಹೇಳ್ತಾರೆ ರೀ. ಎಲ್ಲರೂ ಸಿಕ್ಕಾಪಟ್ಟೆ ಕೂಗಿ ಹೇಳ್ತಾರೆ. ಎಲ್ಲ ಮೀಡಿಯಾದಲ್ಲಿ ಗೊತ್ತು, ಎಲ್ಲರೂ ಹೇಳ್ತಾರೆ. ಆದರೂ ನೋಡಿದ್ದೀನಿ ರೀ ನಾನು, ಕೆಲವು ಕಡೆ ನೋಡಿದ್ದೀನಿ. ಮನೆಯೊಳಗೇ ಆ ಥರ ಮಾಡ್ತಾರೆ ರೀ. ಇದು ಇಷ್ಟು ಕಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಪ್ಲಾಸ್ಟಿಕ್ ಕವರ್ಗಳನ್ನು. ಇವೇನು ಕ್ಯಾರಿ ಬ್ಯಾಗ್ ಬರ್ತಾವಲ್ಲ ರೀ, ಅದ್ರ ಮ್ಯಾಗೇ ಹಾಕಿ ಮತ್ತು ಬೇಯ್ತೈತಲ್ಲ ರೀ. ಇದು ಉಗದೊಳಗೆ ಬೆಂದಿರ್ತೈತಿ ಅದು ಪ್ಲಾಸ್ಟಿಕ್. ಅದರೊಳಗಿಂದ ತೊಗೊಂಡು ತಿಂದು ಯಪ್ಪ ನಾವೇನೋ ತೊಳೆದು ಹೈರಾಣ ಆದ್ರೂ ಚಿಂತಿಲ್ಲ ರೀ. ನೀಟಾಗಿರ್ಬೇಕು. ಇದು ನೀಟಲ್ಲ ರೀ, ಆರೋಗ್ಯವಾಗಿರಬೇಕು. ಯಾಕೆ ಬೇಕು ರೀ ಅದು? ನಾವು ತೊಳೆಯೋದಕ್ಕೆ ಹೈರಾಣ ಮಾಡಿಕೊಂಡು ಪ್ಲಾಸ್ಟಿಕ್ ಹಾಕಿ ಅದು ಪ್ಲಾಸ್ಟಿಕ್ನೊಳಗೆ ಬಂದಂಥದ್ದು ಎಲ್ಲ ಅದು ಕೂತು ಬಂದಂಥದ್ದು ಅದನ್ನ ಹೊಟ್ಟೆಗೆ ಹಾಕ್ಕೊಂಡು ಅದರಿಂದ ಮತ್ತೆ ಜಾಪತ್ರೆ ಮಾಡಿಕೊಂಡು ಬ್ಯಾಡ್ರಿ ಅದು ಜೀವನ. ನಾವು ಈ ಸದ್ದು ಇಷ್ಟು ಕ್ಲೀನಾಗಿ ಇಷ್ಟು ಇದರಿಂದ ಮಾಡ್ಕೊತಿರ್ತೀವಿ ಅಂದ್ರೆ ನಮ್ಗೆ ರೋಗ ರುಜಿನಗಳು ಗಂಟು ಬಿದ್ದಾವೆ, ಏಳಿಗಾಗಲ್ಲ ಮನುಷ್ಯಾಗ. ಇನ್ನು ಅಂಥದ್ರೊಳಗೆ ತಿಂದ್ರೆ ಹೆಂಗಿರಲ್ರಿ. ಅದಕ್ಕೆ ಎಷ್ಟೋ ಕಡೆ ಇಡ್ಲಿನೇ ಬ್ಯಾನ್ ಮಾಡಿಬಿಟ್ಟಿದ್ರು ಒಂದು ಸ್ವಲ್ಪ ದಿನ. ನಾನು ಯಾವಾಗಲೂ ಮಾಡೋದು ಹಿಂಗೆ ನೋಡಿರಿ. ನಾವು ಸಣ್ಣದಾಗ ಏನು ಗೊತ್ತೇನ್ರಿ, ಕಾಟನ್ ಬಿಳಿವು ಬಟ್ಟೆ ದೋತ್ರದ ಅರ್ಬಿ ಬರ್ತಿದ್ವಲ್ಲ ರೀ, ಅಂಥವು ನಮ್ಮ ಸೈಪನು ಬಟ್ಟೆಗಳು ತೆಳ್ಳನು ಬಟ್ಟೆ ಅಂದ್ರೆ ದೋತ್ರ ಇದ್ರ ಮೇಲೆ ಕಟ್ ಮಾಡ್ಕೊಂಡು ಇದ್ರ ಮೇಲೆ ಹಾಕಿರ್ತಿದ್ರು. ಬಟ್ಟೆ ಮೇಲೆ ಹಾಕ್ತಿದ್ರು ರೀ. ಬಟ್ಟೆ ಮೇಲೆ ಹಾಕಿಬಿಟ್ಟು ಅವು ಬಟ್ಟೆನ ಹಿಂಗೆ ಕಿತ್ಬಿಟ್ಟು ಸ್ವಲ್ಪ ಬಟ್ಟೆ ಎತ್ತಿರೈತಿ ಇವು ಕಿತ್ತು ಕಡೆಗೆ ಬರ್ತಿದ್ದವು ರೀ. ಮತ್ತು ಆಮೇಲೆ ಅಂದರೆ ಬಟ್ಟೆ ಸ್ವಚ್ಛ ತೊಳೋದಕ್ಕೆ ಇಟ್ಬಿಡ್ತಿದ್ರು ರೀ. ಅವು ಸಪ್ರೇಟ್ ಇದಕ್ಕೆಂತೆ ಮಾಡಿಬಿಟ್ಟಿದ್ರು ನೋಡಿರಿ ನಮ್ಮ ಊರು. ನಾವು ಸಣ್ಣ ಇದ್ದಾಗ ಈ ಸದ್ಯ ನಾವು ಹಿಂಗೆ ಮಾಡ್ತೀವಿ. ಈಗ ಅವ್ರನ್ನೂ ಹಿಂಗೆ ಮಾಡ್ತಾರೆ ಬಿಡ್ರಿ. ಬಟ್ಟೆಯಲ್ಲಿ ಹಾಕೋದಂತೆ ಮೊದಲು ಸ್ವಲ್ಪ ಎಣ್ಣೆ ಒರೆಸ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೆ ನೋಡ್ರಿ ಬಂತಲ್ಲ ಸಲೀಸಾಗಿ ಹಿಂಗೆ ಸ್ವಲ್ಪ ತ್ಯಾವ ಮಾಡ್ಕೋಬೇಕು. ತೆಗಿತೀನಿ ಅಷ್ಟು ಎಲ್ಲ ತೊಗೊಂಡು ತೋರಿಸ್ತೀನಿ. ಓಕೆ ಸ್ನೇಹಿತರೆ ನೋಡಿರಿ, ಮಗಂದು ಟಿಫಿನ್ ಪ್ಲೇಟ್ ರೆಡಿ ಆಯಿತು. ಅಲ್ಲಿ ಹೋಗಿ ಕೌದಿ ಅದೆಲ್ಲ ಹಿಂಡಿ ಹಾಕಿ ಬಂದು ಬ್ರಷ್ ಮಾಡಿಕೊಂಡು ಇವಾಗ ಟಿಫಿನ್ ಮಾಡ್ತಾನೆ. ವಡ ಬಂದು, ಬಜ್ಜಿ ಬಂದು, ಎಲ್ಲ ಬಂದು ಇನ್ಮೇಲೆ ಆಯಿಲಿ ಫುಡ್ ಎಲ್ಲ ಬಂದು ನಮ್ಮ ಮನೆಯೊಳಗೆ ಬಂದು ಈಗ ಚಮಚ ಕೊಳ್ಳೆ
ಅಲ್ಲಿ ತಗೋ ಒಂದು ಚಮಚ ಮ್ಯಾಗ ಅದು ನೋಡಿ ಸೌಕಾಸ್ ತಗೋ ಹಾಕಿ ಸಾಂಬಾರ್ನೊಳಗೆ ಎದ್ದು ಬಿಡು ತಗೋ ಓಕೆ ಸ್ನೇಹಿತರೆ, ಟಿಕಳಿ ಹಚ್ಚಿಲ್ಲ, ಕುಂಕುಮ ಅಷ್ಟೇ ಹಚ್ಚಿದ್ದೀನಿ. ಐಬ್ರೋ ಮಾಡ್ಕೋಬೇಕು. ಫುಲ್ ಎಲ್ಲ ಹೇರ್ಸ್ ಬಂದ್ಬಿಟ್ಟವು. ಐಬ್ರೋ ಮಾಡ್ಕೋಬೇಕು. ಒಂಥರ ಮುಖ ಇಲ್ಲೆಲ್ಲ ಸ್ವಲ್ಪ ದಪ್ಪ ಅನ್ಸಕತ್ತೈತಲ್ರಿ. ಈ ಕಡೆ ಇಲ್ಲ, ಈ ಕಡೆ ದಪ್ಪಾಗಿ ಸ್ವಲ್ಪ ಇದು ಬಾವು ಬಂದ್ಬಿಟ್ಟೈತಿ. ಇದು ಈ ಕಡೆ ಇಲ್ಲ. ನಿನ್ನ ರಾತ್ರಿ ಇದು ಎಷ್ಟು ಎಲ್ಲ ಫುಲ್ ಬಾವು ಬಂದುಬಿಟ್ಟಿತ್ತು. ಯಾಕೋ ನಾ ಹಿಂಗೆ ಆಗಕತ್ತೈತಿ ನೋಡ್ರಿ. ಏನು ಕರ್ಮನ ಏನೋ ಗೊತ್ತಿಲ್ಲ ನಂದು. ಓಕೆ, ಬಟ್ಟೆ ಹೊಲಿಬೇಕ್ರಿ ಕುಂತ್ಕೊಂಡು. ಬಟ್ಟೆ ಹೊಲ್ದು ಇನ್ನೂ ಬಟ್ಟೆ ತೊಳೆಯೋದವ್ರಿ. ಲೇಟಾಗಿ 4-5 ಗಂಟೆಗೆ ತೊಳೆದ್ರೂ ಒಣಗ್ತಾವೆ ಬಿಡ್ರಿ. ಈಗ ಯಾಕಂದ್ರೆ ಬಿಸಿಲು ಹೆಚ್ಚಿಗೆ ಆಯಿತು, ಬ್ಯಾಸಿಗೆ ದಿನ ಆಯಿತು. ಈಗ ಬಟ್ಟೆ ಕಲ್ಲು ಬಲಿಯಾಕ ಬಿಸಿಲು ಬಂದುಬಿಟ್ಟಿರ್ತೈತಿ ರೀ, ಜಲ್ದಿನೇ ಬಿಸಿಲು ಬರ್ತೈತಿ. ಹೀಗಾಗಿ ಲೇಟಾಗಿ ಹೋಗಿತ್ತೀನಿ ರೀ. 4-5 ಗಂಟೆ ಸುಮಾರು ಹೋಗಿದ್ರೂ ಬೆಳಗನ ಒಣಗ್ತಾವೆ. ಈಗೇನು ಒಣಗಲ್ಲಪ್ಪ, ಹೆಂಗೆ ಮಾಡಬೇಕು ಅನ್ನೋದಿಲ್ಲ, ಏನಿಲ್ಲ. 5 ಗಂಟೆ ಸುಮಾರು ಬಟ್ಟೆ ತೊಳಿತೀನಿ. ಅಷ್ಟೊತ್ತು ಈಗ ಸದ್ಯ 2 ಬ್ಲೌಸ್ ರೆಡಿ ಮಾಡ್ಬೇಕು ರೀ. ಸೀರೆ ಲೈನಿಂಗ್ ಬ್ಲೌಸ್ 2 ರೆಡಿ ಮಾಡಬೇಕು. ಆಮೇಲೆ 2 ಸೀರೆ ಪಿಕೋ ಮಾಡಬೇಕು. ಆಯ್ತು, ನಾಳೆಗಂತೂ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕ್ರಿ. ನಾಡ್ದು ಎಲ್ಲಮ್ಮಗೆ ಹಡ್ಲಿಕ್ಕೆ ತುಂಬ ಮಂಗಳವಾರ ದಿನ. ನಾಳೆಗೆಲ್ಲ ಸ್ವಲ್ಪ ಜಾಡಿ ಹುಡ್ಕೊಳ್ಳೋದು, ಕೌದಿ, ಕಂಚೂಟಿ ನೆಲ ಒರೆಸ್ಕೊಳ್ಳೋದು, ಆಮೇಲೆ ಅಡುಗೆ ಮನೆ ಸ್ವಚ್ಛ ಮಾಡ್ಕೊಳ್ಳೋದು ಎಲ್ಲ ಅಷ್ಟು ಮಾಡಬೇಕು. ಇವತ್ತು ಕುಂತ್ಕೊಂಡು ಬಟ್ಟೆ ಹೊಲಿಯೋದಾಗುತ್ತೆ, ನಾಳೆಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗುತ್ತೆ. ನಾಡ್ದು ಜಲ್ದಿ ಹಾಡ್ಲಿಕ್ಕೆ ತುಂಬಬೇಕ್ರಿ. ಯಾಕಂದ್ರೆ ಗ್ರಹಣ ಬಂದೈತಿ. 3 ಗಂಟೆ ಮೇಲೆ ಗ್ರಹಣ ಹಿಡಿತೈತ್ರಿ. ಗ್ರಹಣ ಹಿಡಿದಾಗ ಹಳ್ಳಿಗೆ ತುಂಬಕ್ಕೆ ಬರೋಂಗಿಲ್ಲ. ಆಮೇಲೆ ಗ್ರಹಣ ಬಿಡೋ ಮ್ಯಾಗ ಯಾವಾಗ 7 ಗಂಟೆಗೆ ಬಿಡ್ತೈತಿ ರೀ. 7 ಗಂಟೆಗೆ ಗ್ರಹಣ ಬಿಡ್ತೈತಿ ಅಂದ್ರೆ 7 ಗಂಟೆ ಮ್ಯಾಗ ಯಾವಾಗ ಅಡುಗೆ ಮಾಡಬೇಕು, ಯಾವಾಗ ಹಳ್ಳಿಗೆ ತುಂಬಬೇಕ್ರಿ. ಅದ್ರಾಗ ನೋಡಿರಿ ಎಲ್ಲಮ್ಮ ಅಂದ ಬಳಕ ಎಲ್ಲ ಒಟ್ಟು ಮಾಡಿಸ್ಕೊತಾ ಎಲ್ಲಮ್ಮ. ಹೀಗಾಗಿ ನಾವು ನೋಡಿರಿ ಬೆಳಗ್ಗೆನೇ ಹೇಳ್ಬೇಕು ಅನ್ಕೊಂಡಿದ್ದು. ಬೆಳಗ್ಗೆ ಅಂದ್ರೂ 3 ಗಂಟೆ ಸುಮಾರು ಹೇಳ್ಬೇಕ್ರಿ. ರಾತ್ರಿನೇ ಎದ್ದು ಮಾಡ್ಕೊತ ಕುಂದ್ಬೇಕು. ಯಾಕಂದ್ರೆ ನಾ ಮಾಡೋಕೆ ಹೋಗ್ಬೇಕಲ್ರಿ. ಎಲ್ಲ ಅಷ್ಟು ಮೊದಲು ಕಾಯಿಪಲ್ಲೆ ಸೋಸಿ ಇಟ್ಕೋಬೇಕು, ಬರ್ತದ ಸಣ್ಣ ಮಾಡಿ ಇಟ್ಕೋಬೇಕು. ಕಡುಬ, ಹೋಳ್ಗೆ, ಆಮೇಲೆ ಅನ್ನ, ಸಾರು, ಭರ್ತ, ಪುಂಡೆ ಪಲ್ಯ ಎಲ್ಲ ಊಟ ಮಾಡ್ಬೇಕ್ರಿ. ಭರ್ತ, ಪುಂಡೆ ಪಲ್ಯ, ಕಾಳು ಪಲ್ಯ, ಹಿಂಡೆ ಪಲ್ಯ, ಶಿವ ಯಾಕೆ ಕೇಳ್ತೀರಿ, ಎಲ್ಲ ಅಷ್ಟು ಮಾಡ್ಬೇಕು. ಎಲ್ಲಮ್ಮ ಅಂದ್ರೆ ಎಲ್ಲ ಊಟ ಮಾಡಿಸ್ಕೊತಾಳ್ರಿ. ಎಲ್ಲ ಊಟ ಮಾಡಿಸ್ಕೊತ ಅದ್ರ ಮಾಡಾಕಿ ನಾವು ಹೋಗ್ಬೇಕು. ಏನಿಲ್ಲರಿ, ಎಲ್ಲ ಆಕಿ ಮ್ಯಾಗ ಬರಾಕ್ ನೀನೇ ತಾಯಿ ಅಂತೇಳಿ ಸಲೀಸ್ ಮಾಡಿಬಿಡ್ತಾಳೆ. ನಾ ಅಂದ್ಕೊಂಡಿನಿ 12-12:30 ಅಷ್ಟಿಗೆ ಹಾಡ್ಲಿಕ್ಕೆ ತುಂಬಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನನ್ನ ತಲೆಯೊಳಗೆ. ಎಲ್ಲ ಅಮ್ಮಗೆ ಬಿಟ್ಟಿತ್ತು. ಆಕಿನೇ ಮಾಡಿಸ್ಕೊಳಕಿ. ಪ್ರತಿ ವರ್ಷವೂ ಹಿಂಗೆ ರೀ. ನಾವು ಒಬ್ಬಕ್ಕೆ ಮಾಡ್ತೀನಿ ರೀ. ಎಲ್ಲ ಅಷ್ಟು ಒಬ್ಬಕ್ಕೆ ಕೈ ಜೋಡಿಸ್ತಾರೆ ರೀ. ಅವ್ರ ಮನ್ಯಾಗ ಯಾರು ಇದ್ದವ್ರು ಮಾಡಿದ್ರು. ನಮ್ಮ ಮನೆಯಾಗ ಇಲ್ರಿ. ನಮ್ಮ ಅತ್ತಿ ಬಟ್ಟೆ ಪೆಟ್ಟಿ ತೊಳಿತಿರ್ತಾಳೆ ಆಕಿ. ನಾ ಯಾವುದಿದೆ ಇಲ್ರಿ, ನಾ ಒಬ್ಬಕ್ಕೇ ಎಲ್ಲ ಊಟ ಮಾಡ್ಕೊತೀನಿ. ಎಲ್ಲ ಆ ತಾಯಿ ಮ್ಯಾಗ ಭಾರ ಹಾಕಿಬಿಟ್ಟು ಮಾಡ್ತೀನಿ ನೋಡ್ರಿ. ಎಲ್ಲ ಸಲೀಸಾಗಿ ಮಾಡಿಸ್ಕೊಡ್ತಾಳೆ ಆಕಿ. ಎಲ್ಲ ಊಟ ಮಾಡಿಸ್ಕೊತಾಳೆ ರೀ. ಎಲ್ಲಮ್ಮ ಅಂದ್ರೆ ಎಲ್ಲ ಊಟ ಮಾಡಿಸ್ಕೊಳಕಿ. ಆಮೇಲೆ ಇನ್ನೊಂದು ಇಲ್ಲಿ ಸಗರದ ಎಲ್ಲಮ್ಮ ಅಂತ ಐತ್ರಿ. ಹತ್ರ ಆಗತ್ತೆ ನಮಗೆ. ಇಲ್ಲಿ ಸಗರ ಹೋಗಿ ಬರ್ಬೇಕಂತ ಭಾಳ ಸರಿ ಆಯ್ತು ಅನ್ಕೊಳಕತ್ತೀನಿ. ಒಟ್ಟು ಹೋಗೋ ಟೈಮೇ ಬರಲ್ತು. ಹೋಗಿ ಬರ್ಬೇಕಂತೇಳಿ. ಆಮೇಲೆ ಇಲ್ಲಿ ಸಗರ ಅಂದ್ರೆ ಯಾರು ಗೊತ್ತೇನ್ರಿ, ಮಾನಂದ ಪಂಚಾಳ ಅಂತೇಳಿ ಯೂಟ್ಯೂಬರ್ ಅದಾರ ನೋಡ್ರಿ. ಅವ್ರನ್ನೂ ಒಬ್ಬರು ಮಾನಂದನ ಊರದು. ಹೋಗಿ ಬರಬೇಕು. ಎಷ್ಟು ದಿನ ಆಯ್ತು ರೀ, ಒಂದು 12 ವರ್ಷನೇ ಐತೆ. ಮೊದಲು ನಮ್ಮ ಅಭಿ ಒಂದು 2 ವರ್ಷ ಇಲ್ಲರಿ, ಅಭಿನ ಹುಟ್ಟಿದ್ದೇ ಇಲ್ಲ, ಆಕಾಶನೇ ಸಾಣದಿತ್ತು. ಅವಾಗ ಹೋಗಿದ್ದೆ ನೋಡ್ರಿ. ಅವಾಗ ಹೋದಕ್ಕೆ ಒಂದು 15 ವರ್ಷ ಏನಾಗಿಲ್ಲ, 15 ಏನಾಗಿಲ್ಲ. ಅವಾಗ ಹೋದಕ್ಕೆ ನೋಡ್ರಿ ಸಗರದೆಲ್ಲ ನಮಗೆ ಫಸ್ಟ್ ನಾವು ಚಾಮಳಕ್ಕೆ ಬಂದ ಒಳಗೆ ಹೋಗಿದ್ದೆವು. ಭಾಳ ಸರಿ ಅಂದ್ಕೊಳಕತ್ತೀನಿ, ಯಾಕೋ ಕರೆಸ್ಕೊಳ್ಳಲ್ಲ ಆ ತಾಯಿ. ಏನೋ ಮನಸ್ಸಾಗಿಲ್ಲ ನಮ್ಮನ್ನು ಕರೆಸ್ಕೊಳ್ಳೋದು. ಆ ತಾಯಿ ಅಪ್ಪಣೆ ಆದ ಬಳಕೆ ಅಲ್ರಿ ನಾವು ಹೋಗೋದಲ್ಲಿಗೆ. ಅದಕ್ಕೆ ಒಂದು ಸಾರಿ ಇಲ್ಲಿ ಸಗರದೆಲ್ಲ ನಮಗೆ ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆ ತಾಯಿ ಕರ್ಸ್ಕೊಂಡಾಗ ಹೋಗಿ ಬರ್ಬೇಕ್ರಿ. ಓಕೆ ಸ್ನೇಹಿತರೆ, ಈಗ ಕುಂತು ಮಾತು ಹೇಳ್ತೀನಿ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಬಡ ಈ ಸದ್ದ ಬಟ್ಟೆ ಹೊಲಿಬೇಕು, ಹೊಲ್ದು ಕೊಡಬೇಕು. ಹೊಲ್ದದ್ದಲ್ಲದೆ ಮತ್ತು ಉಕ್ಕು ಬೇರೆ ಹಚ್ಚಿ ರೆಡಿ ಮಾಡಿ ಇಡ್ಬೇಕ್ರಿ. ನಾಳೆಗೆ ಬೆಳಗ್ಗೆ ಬಂದು ತೊಗೊಂಡು ಹೋಗ್ತಾರೆ. ಸಿಗ್ತೀನಿ ರೀ ಮತ್ತೆ. ಓಕೆ ಸ್ನೇಹಿತರೆ, ನೋಡಿರಿ ರೆಡಿ ಆಯಿತು ಬ್ಲೌಸು. ನೋಡಿರಿ ಪ್ಲೇನು ರೌಂಡಾಗಿ ಇಟ್ಟಿದ್ದೀನಿ. ಕೊರಳು ಇವೇನು ರೀ ಸಾದಾ ಇರ್ತಾವಲ್ಲ, ಕಣ್ಣು ಮುಚ್ಚಿ ಕಾಣ್ತಾರೆ. ಅದ್ರಾಗ ಒಂದು ಬ್ಲೌಸ್ ರೆಡಿ ಆಗಿಬಿಡ್ತಾವೆ. ಪ್ಯಾಚ್ ವರ್ಕು ಡಿಸೈನ್ ಮಾಡೋದು ಇರ್ತೈತಲ್ಲ, ಅದೇ ಸ್ವಲ್ಪ ಕೈ ಹಿಡ್ಕೊಂಡು ಕುಂದಿರ್ತಾವೆ ನೋಡಿರಿ. ಇದೊಂದು ಬ್ಲೌಸ್ ರೆಡಿ ಆಯಿತು. ಈಗ ಇನ್ನೂ ಒಂದು ಬ್ಲೌಸ್ ರೆಡಿ ಮಾಡಬೇಕು. ಪ್ಯಾಚ್ ವರ್ಕ್ ಅಂದ್ರೆ ನೋಡಿರಿ, ಬಾರ್ಡ್ರದೊಳಗೆ ಡಿಸೈನ್ ಮಾಡ್ಕೊತೀವಲ್ಲ, ಭಾರಿ ಲುಕ್ ಕೊಡ್ತಾವೆ ಬ್ಲೌಸ್ಗಳು. ಆದ್ರೆ ಇಲ್ಲಿ ಜನ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಜಾಸ್ತಿ ಅಲ್ರಿ, 300 ರಿಂದ 400
ಅಷ್ಟೇ. ಯಾಕಂದ್ರೆ ನಾವು ಅದಕ್ಕೆ ಹಾರ್ಡ್ ವರ್ಕ್ ಆಗಿರ್ತೈತೆ ರೀ. ಯಾಕಂದ್ರೆ ನಾವು ಅದಕ್ಕೆ ಲೇಸು ಲಟ್ಕನ್ನು ಎಲ್ಲ ಹಾಕಿರ್ತೀವಿ, ಕುಂತ್ಕೊಂಡು ಡಿಸೈನ್ ಮಾಡಬೇಕಲ್ಲ, ಹೀಗಾಗಿ ಟೈಮ್ ಹಿಡಿತೈತೆ. ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅವರು. ಅಷ್ಟೇ ಯಾಕಂದ್ರೆ 150 ರೂಪಾಯಿ ಕೊಡ್ತಾರೆ ರೀ. ಇದು ಸಾದಾ ಬ್ಲೌಸ್ ರೀ, ಇದಕ್ಕೆ 150 ರೂಪಾಯಿ ರೀ. ಅದು ಅಷ್ಟೆಲ್ಲ ಮಾಡಿದ್ರೆ 200 ರೂಪಾಯಿ ತೊಗೊತಾರೆ ರೀ. 200 ರೂಪಾಯಿದಾಗ ಏನು ಬರ್ತಾರೆ ರೀ? 50 ರೂಪಾಯಿದಾಗ ನಾವು ಪ್ಯಾಚ್ ವರ್ಕ್ ಮಾಡೋಕ್ಕಾಗುತ್ತಾ? ಅದಕ್ಕೆ ಬೇಡ ಯಾರಿಗೆ ಪ್ಯಾಚ್ ವರ್ಕ್ ಹೊಲಿಯೋದೇ ಬೇಡ, ಹೊಲ್ದ್ರೆ ಇನ್ನೂ ಬ್ಲೌಸ್ ಹೊಲ್ದ್ರೆ ಆಯ್ತು ಅಂತೇಳಿ ಯಾರಿಗೆ ಇದು ಪ್ಯಾಚ್ ವರ್ಕ್ ಬ್ಲೌಸು ರೆಡಿ ಮಾಡ್ಕೊಡಂಗಲ್ಲ. ನಾನು ಆದ್ರೆ ಸಿಕ್ಕಾಪಟ್ಟೆ ಎಲ್ಲ ಮಾಡ್ಕೊತೀನಿ ಬಿಡ್ರಿ ನಾನು ಡಿಸೈನ್. ಆದ್ರೆ ಇವು ದುಡ್ಡು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರಲ್ಲ, ಹೀಗಾಗಿ ಯಾರಿಗೆ ಮಾಡೋದು. ಸಾದಾ ಅಂದ್ರೆ ನೋಡಿರಿ, ಕಣ್ಣು ಮುಚ್ಕೊಂಡು ತೆರೆದ್ರಾಗ ಒಂದು ಬ್ಲೌಸ್ ರೆಡಿ ಆಗಿಬಿಡ್ತು. ಈಗ ಮತ್ತೆ ಒಂದು ಬ್ಲೌಸ್ ಅದು ಸಾಧನೆ ಐತಿ, ಅದು ರೆಡಿ ಮಾಡಬೇಕು. ಅದಕ್ಕೆ ಕುಂತೂರೆ ಒಂದು ಅರ್ಧ ತಾಸಿನೊಳಗೆ ಒಂದು ಬ್ಲೌಸ್ ರೆಡಿ ಆಗಿಬಿಡ್ತೈತಿ. ನಾವು ಪ್ಯಾಚ್ ವರ್ಕ ನೋಡಿರಿ ಎಲ್ಲ ಅಷ್ಟು ರೆಡಿ ಮಾಡ್ತೀವಿ ನಾವೆಲ್ಲ. ಕುಂದನ್ ಹಾಕ್ತೀವಿ, ಲಟ್ಕನ್ ಹಾಕ್ತೀವಿ, ಲೇಸ್ ಹಾಕ್ತೀವಿ, ಅದ್ರ ಗಂಟರ ಬ್ಯಾಡ ಏನ್ರಿ ಹಿಂಗಂತಾರೆ. ದಯವಿಟ್ಟು ಹೇಳ್ತೀನಿ ಕಸ್ಟಮರ್ಸ್ ಎಲ್ಲರಿಗೂ, ಒಟ್ಟೆ ಬಾರ್ಗಿನ್ ಮಾಡೋಕ್ಕೆ ಹೋಗಬೇಡ್ರಿ ನಮಗೆ ಟೈಲರ್ಗಳಿಗೆ. ಯಾಕಂದ್ರೆ ಅದ್ರ ಹಿಂದೆ ಕುಂತ್ಕೊಂಡು ವರ್ಕ್ ಮಾಡೋದಿರ್ತೈತಲ್ಲ, ಅದ್ರ ಹಿಂದೆ ಕುಂತ್ಕೊಂಡು ಅಷ್ಟು ಎಲ್ಲ ನಾವು ತಲೆ ಕೆಡಿಸ್ಕೊಂಡು ಹೊಲಿಯೋದಿರ್ತೈತಲ್ಲ, ನಮಗಷ್ಟೇ ಗೊತ್ತಿರ್ತೈತಿ. ಹಾಗಾಗಿ ನಿಮಗೇನು ಅನ್ಸಲ್ಲ ರೀ, ಹಾಕೊಳ್ಳೋರಿಗೆ ಏನು ಅನಿಸುತ್ತೋ ಅಯ್ಯೋ ಇಷ್ಟ ಆಯಿತು ಅಂತ ಅನ್ನಿಸ್ತಿರ್ಬೋದು ನಿಮಗೆ. ಆದ್ರೆ ಅದ್ರ ಹಿಂದೆ ವರ್ಕ್ ಏನು, ಅದ್ರ ಹಿಂದೆ ಕೆಲಸ ಏನು, ನಾವು ಕುಂತ್ಕೊಂಡು ಎಷ್ಟು ಟೈಮ್ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರ್ತೈತೆ. ಅದು ಹೌದಿಲ್ಲ ರೀ? ನೀವೇನಂತೀರಿ? ಎಷ್ಟು ಜನ ಟೈಲರ್ಗಳಿದ್ರಲ್ಲ, ನೀವೇನಂತೀರಿ ಹೇಳ್ರಿ ನೋಡಿರಿ. ಅದೊಂದು ಹೊಲ್ದು ಮುಗಿಸಿದೆ, ದ್ರಾಕ್ಷಿ ತಿನ್ನಕಂದು ಇಷ್ಟು. ಹಂಗಾರಿ ಬ್ಯಾಸಿಗೆ ದಿನ ಐತಿ, ಸ್ವಲ್ಪ ಏನು ತಂಪನ್ನು ತಿನ್ನಬೇಕು, ದ್ರಾಕ್ಷಿ ತಿನ್ನಬೇಕು ಅಥವಾ ಶರ್ಬತ್ ಕುಡಿತಿರ್ಬೇಕು ಆಗಾಗ ಸ್ವಲ್ಪ. ಹಂಗೆ ಇಲ್ಲಿ ಬಂದ್ರೆ ನೋಡಿರಿ, ನಾನು ನೀರು ಯಾವಾಗಲೂ ಖಾಯಂ ನೀರು ಇಟ್ಕೊಂಡಿರ್ತೀನಿ. ನಾನು ಇಲ್ಲಿ ನೀರು ಬೇಕು ನನಗೆ. ಇದಿಷ್ಟು ಸಣ್ಣ ತಿಂದ್ಬಿಟ್ಟು ಇನ್ನೊಂದು ಬ್ಲೌಸ್ ರೆಡಿ ಮಾಡ್ತೀನಿ ರೀ. ಓಕೆ ಸ್ನೇಹಿತರೆ, ನೋಡಿರಿ ಇದೊಂದು ಬ್ಲೌಸ್ ರೆಡಿ ಆಯಿತು ನೋಡಿರಿ. ಇವೆರಡು ಬ್ಲೌಸ್ ರೆಡಿ ಮಾಡಿಟ್ಟೆ. ಹಾಗೆ ಹೇಳಿರೋದೇವು ಕಾಲ ಚೇಂಜ್ ಆಗತ್ತದ. ಅವಾಗ ನಾಯಿ ಓಡಿಸಾಡ್ತಿದ್ವು, ಅವಕ್ಕೆ ಅಂಜಿ ಬಡ್ಕೋತಿದ್ವು ಹಂದಿಗಳು. ಈಗಿದ್ರೆ ಹಂದಿನ ನಾಯಿಗೆ ಅಂಜಿಸಕತ್ತಾವ, ಅದಕ್ಕೆ ಚೇಂಜ್ ಆಗ್ಯದಪ್ಪ ಕಾಲ ಅನ್ನೋದು. ಓಕೆ ಸ್ನೇಹಿತರೆ, ನೋಡಿರಿ ಇದೊಂದು ಬ್ಲೌಸ್ ರೆಡಿ ಆಯಿತು, ಇದೊಂದು ಬ್ಲೌಸ್ ರೆಡಿ ಆಯಿತು. ಎರಡು ಸೀರೆ ಪಿಕೋ ಮಾಡ್ಬೇಕು. ಹಂಗೆ ಹುಕ್ಕನ್ನು ಹಾಕಿಟ್ಟಿದ್ದೀನಿ ನೋಡಿರಿ, ಹುಕ್ಸ್ ಹಾಕಿಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಿದ್ದೀನಿ. ಹುಕ್ಸ್ ಅದೆಲ್ಲ ಹಾಕಿಟ್ಟಿದ್ದೀನಿ. ಇನ್ನು ನಮ್ಮ ಬ್ಲೌಸ್ಗಳು ರೆಡಿ ಮಾಡ್ಬೇಕ್ರಿ. ಓಕೆ.